ಬೆಳಗಾವಿಯಲ್ಲಿರುವಂತಹ ಶಾಸಕರು ಈ ಐಟಿ ದಾಳಿ ಬಗ್ಗೆ 4,70,00,000 ಅಕ್ರಮವಾಗಿ ಕೂಡಿಟ್ಟ ಈ ಹಣದ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಮಾಧ್ಯಮಕ್ಕೆ. ಆ ಶಾಸಕರೆಲ್ಲ ಏನೇನು ಮಾತಾಡಿದ್ದಾರೆ, ಲೆಟ್ಸ್ ಟೇಕ್ ಲುಕ್. 20 ದಿನದ ಒಳಗೇನೆ ಇಷ್ಟು ಪ್ರಮಾಣದಲ್ಲಿ ಹೊಸ ನೋಟುಗಳನ್ನ ಅವರು ಬದಲಾವಣೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಯಾರ್ಯಾರು ಇದರಲ್ಲಿ ಶಾಮೀಲಾಗಿರ್ಬೋದು ಅನ್ನೋದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಇದನ್ನ ಸಿಬಿಐ ಅಥವಾ ಇಡಿ ಎರಡೂ ಸೇರಿ ಇದನ್ನ ತನಿಖೆ ಮಾಡಬೇಕಾದಂತ ಅವಶ್ಯಕತೆ ಇದೆ. ಇವ್ರ ಹತ್ರನೇ ಈ ಪ್ರಮಾಣದಲ್ಲಿ ಇರಬೇಕಾದ್ರೆ ಇವ್ರನ್ನ ಸಾಕಿದ ಬಾಸ್ಗಳಿದಾರಲ್ಲ ಅವ್ರ ಹತ್ರ ಇನ್ನೆಷ್ಟು ಲಕ್ಷ ಲಕ್ಷ ಕೋಟಿ ಇರ್ಬೋದು. ನರೇಂದ್ರ ಮೋದಿ ಅವರ ಉದ್ದೇಶ ಜನಸಾಮಾನ್ಯರಿಗೆ ತೊಂದರೆ ಮಾಡೋದಲ್ಲ, ಈ ರೀತಿ ಕಪ್ಪು ಕುಳಗಳನ್ನ ಬಲಿ ಹಾಕೋದಕ್ಕೆ ಮತ್ತು ಅವ್ರ ಹತ್ರ ಇರುವಂತಹ ಹಣ ಆಗಬೇಕು. ಮನೆ ಮುಖ್ಯಮಂತ್ರಿಗಳು ಈ ರೀತಿ ಕಪ್ಪು ಹಣ ಒಬ್ಬ IAS ಅಧಿಕಾರಿಯ ಮನೆಯಲ್ಲಿ ಸಿಕ್ಕಿದೆ ಅನ್ನೋಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಏನ್ ಮಾಡ್ತಾರೆ ಅಂತ ಇಡೀ ರಾಜ್ಯ ಜನ ನೋಡ್ತಾ ಇದೆ. ಹೊಸ ನೋಟು 6 ಕೋಟಿಯಷ್ಟು ಬಂದಿರೋದು ಇದರಲ್ಲಿ ಯಾರ್ಯಾರು ಇದು ಹಿಂದಿದ್ದಾರೆ ಅನ್ನೋ ಹೊರಗೆ ಬರಬೇಕು. ಒಂದು ಅಕೌಂಟ್ ಇಂದ ಕ್ಯಾಶ್ ತೆಗೆಯೋದು 10,000 25,000 ಬಹಳ ಜಾಸ್ತಿ 50,000 ತನಕ ಹೋಗಿದ್ದು ಒಂದು ವಾರಕ್ಕೆ. 6 ಕೋಟಿ ರೂಪಾಯಿ ಎಲ್ಲಿಂದ ಬಂತು, ಹೇಗ್ ಬಂತು, ಯಾವ ಬ್ಯಾಂಕ್ ಅಧಿಕಾರಿಗಳು ಜೊತೆಗಿದ್ದಾರೆ, ಪ್ರಭಾವಿ ಮಂತ್ರಿಗಳು ಅದು ಹಿಂದಿದ್ದಾರೆ, ಪ್ರಭಾವ ಬೀರಿದ್ದಾರೆ, ಇದೆಲ್ಲ ಹೊರಗೆ ಬರಬೇಕು. ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ರಹಿತ ಪಾರದರ್ಶಕ ಅಂತ ಏನ್ ಹೇಳ್ತಾರೆ, ಇದು ಯಾವ ರೀತಿಯಾದ ಪಾರದರ್ಶಕ ಅನ್ನೋದನ್ನ ಅವರು ವಿವೇಚನೆಗೆ ಬಿಟ್ಟಿದ್ದು. ಬೇಲಿನೇ ಇದ್ದು ಹೊಲ ಮೇದ್ರೆ ಇನ್ನು ಬೇರೆಯವ್ರ ಗತಿ ಏನು ಅನ್ನೋದು ಈ 2 ಬೆಳವಣಿಗೆಗಳಿಂದ ಇವತ್ತು ರಾಜ್ಯದ ಜನರಿಗೆ ಮನವರಿಕೆ ಆಗಿದೆ. ಇನ್ನು 1 ತಿಂಗಳು ಆಗಿಲ್ಲ ಪ್ರಧಾನಮಂತ್ರಿಗಳು ಈ ನೋಟನ್ನ ಯಾವ ಹಳೆ ನೋಟ್ಗಳನ್ನ ತೆಗೆದು ಹೊಸ ನೋಟ್ಗಳನ್ನ ತಂದ್ರು ಅಂದ್ರೆ ಇಲ್ಲಿ ರಿಸರ್ವ್ ಬ್ಯಾಂಕ್ನವರೇನೆ ದುಡ್ಡಿಲ್ಲ 2,000 ರೂಪಾಯಿಂದು ಅಂತ ಒದ್ದಾಡ್ತಾ ಇರುವಾಗ ಬಹುತೇಕರ ಮನೆಯಲ್ಲಿ ಇವತ್ತು ಕೋಟಿಗಟ್ಟಲೆ ಹಣ ಸಿಕ್ಕಿದೆ ಅಂದ್ರೆ ಇದು ಒಂದು ರೀತಿ ನಾಚಿಕೆಗೇಡಿನ ಕೆಲಸ. ಓಕೆ, ನವೆಂಬರ್ 8ರಂದು ನೋಟು ನಿಷೇಧ ಬಳಿಕ ಪ್ರಧಾನಿ ಮೋದಿ ಈಗ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ನೋಟು ನಿಷೇಧ ಆದ ದಿನದಂದೇ ಚಿನ್ನಾಭರಣವನ್ನ ಖರೀದಿಸಿ ಕಪ್ಪು ಹಣವನ್ನ ಬಿಳಿ ಮಾಡಿಕೊಂಡಿರುವ ವರದಿಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವ ಕಾಳ ಧನಿಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಮೇಲೆ ಯಾರಿಗೆ ಎಷ್ಟು ಮಿತಿಯನ್ನ ಇದೆ ಅಂತ ನೋಡೋಣ. ಜನ್ಧನ್ ಖಾತೆದಾರರ ಮೇಲೆ ಐಟಿ ಕೆಂಗಣ್ಣು ಬೀರಿದೆ.